ಪಾವನಾತ್ಮರೇ, ಧನ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ಭಾಳ ಚಂದ ಮಾತು ಹೇಳಿದ್ರು ತುಕಾರಾಮರು. ಗುರು ಥೋರ ಮಣಾವ, ಕಾಯಿ ದೇವ ಥೋರ ಮಣಾವ, ನಮಸ್ಕಾರ ಕುಣಾಲ ಕರಾವ ಆದಿ ಆದಿ. ಬಹಳ ಚಂದ ಪ್ರಶ್ನೆ ಮಾಡ್ತಾ ಇದ್ದಾರೆ ತುಕಾರಾಮರು. ಗುರು ಥೋರಮಣಾವ, ಕಾಯಿ ದೇವ ಥೋರಮಣಾವ. ನಾ ಏನು ಗುರುವಿಗೆ ದೊಡ್ಡವಲ್ಲೋ, ನಾ ಏನು ದೇವರಿಗೆ ದೊಡ್ಡವಲ್ಲೋ, ನಮಸ್ಕಾರ ಯಾರಿಗೆ ಮಾಡಲಿ ಅಂದಾಗ ಅವರು ಒಂದು ಮಾತು ಬರೀತಾರ. ಅದರವರು ಮಲಾತೋ ಭಾಸತೆ ಸದ್ಗುರು ಥೋರ ವಾಟೆ, ತಯಾಚಿ ಕೃಪಾನೆ ರಘುನಾಥ ಭೇಟೆ. ಬಹಳ ಸುಂದರವಾದ ಮಾತನ್ನು ಹೇಳಿದ್ರು ಅವರು. ಏನು ಗುರುವಿಗೆ ದೊಡ್ಡವನ್ನಬೇಕು, ಏನು ದೇವರಿಗೆ ದೊಡ್ಡವನ್ನಬೇಕು, ಯಾರಿಗೆ ದೊಡ್ಡವಲ್ಲಿ ನಾನು, ಅವನಿಗೆ ದೇವಾದಿದೇವ ಮಹಾದೇವ ಅಂತ ಅವನಿಗೆ ಪಟ್ಟನೆ ಕಟ್ಟ್ಯಾರ. ಬಾರ್ಷಿ ಒಳಗೆ 12 ದಿವಸ ಮಾಡ್ತಾರಿಲ್ಲ, ಅವ ಮಹಾದೇವ. ದೇವಾದಿದೇವ ಮಹಾದೇವ ಅಂತ ಕರೀತಾರ. ಏನು ಮಹಾದೇವನಿಗೆ ದೊಡ್ಡವಲ್ಲೋ, ಏನು ಗುರುವಿಗೆ ದೊಡ್ಡವಲ್ಲೋ, ಯಾರಿಗೆ ದೊಡ್ಡವಲ್ಲಿ ಅಂತ ಪ್ರಶ್ನೆ ಬಂದಾಗ ಅವ್ರಂತಾರ ಮಲಾತೋ ಭಾಸತೆ ಸದ್ಗುರು ಥೋರವಾಟೆ. ನನಗೆ ಹಿಂಗೆ ತಿಳಿತದ, ದೇವರು ಸಣ್ಣವ, ಸಂತ ದೊಡ್ಡವ. ಗುರುವಿಗೂ ದೈವಕ್ಕೂ ಹಿರಿದು ಅಂತರ ಉಂಟು. ಗುರು ತೋರುವ ದೈವದೆಡೆಯೇನು, ದೈವತ ತೋರುವುದೇ ಸರ್ವಜ್ಞ. ಸರ್ವಜ್ಞನು ಅದೇ ಮಾತಂತಾದನ. ಸ್ವತಃ ಪರಮಾತ್ಮ ಪಾರ್ವತಿ ದೇವಿಗೆ ಹೇಳ್ತಾ ಇದ್ದಾನ, ನ ಗುರೋರಧಿಕಂ ನ ಗುರೋರಧಿಕಂ ನ ಗುರೋರಧಿಕಂ ಇತಿ ಶಿವಶಾಸನತಃ ಇತಿ ಶಿವಶಾಸನತಃ ಇತಿ ಶಿವಶಾಸ. ಹೇ ಪಾರ್ವತಿ, ನನಗೆಲ್ಲರೂ ಮಹಾದೇವ್ ಅಂತ ಕರೀತಾರ. ನನ್ನಷ್ಟು ದೊಡ್ಡ ದೇವರು ಯಾರೂ ಇಲ್ಲ. ಆದರೆ ಇದು ನನ್ನ ಶಾಸನದ, ನನ್ನ ಆಜ್ಞೆ ಅದ. ಇದು ಏನಂತ, ಗುರುವಿನಿಗಿಂತ ದೊಡ್ಡವ್ರು ಯಾರು ಇಲ್ಲ ಅಂತ ಒಂದು ಸಾರಿ ಅಲ್ಲ, ಪರಮಾತ್ಮ 3 ಸಾರಿ ಪ್ರತಿಜ್ಞೆ ಮಾಡಿ ಹೇಳ್ತಾನ, ನ ಗುರೋರಧಿಕಂ ನ ಗುರೋರಧಿಕಂ ನ ಗುರೋರ. ಅದಕ್ಕೆ ಸಿದ್ಧಾರೂಢರು ಜೋಗಳ ಪದರೊಳಗೆ ಶ್ರುತಿಯು ನಗರೋರಧಿಕವೆಂದು ಪಾಡುವುದಲ್ಲ ಜೋಜೋ ಅಂತ ಒಂದು ನುಡಿ ಬರೀತಾರೆ ಪಿತಾಂಬರಯ್ಯನವರು. ಅಭಿಪ್ರಾಯ ಏನು ಅಂತ ಕೇಳಿದ್ರ, ಅದರ ಸಲುವಾಗಿ ನಾವು ನಮ್ಮ ಬದುಕಿನೊಳಗ ಸಂತರನ್ನು ಅನುಸರಿಸಬೇಕು. ನಾವು ನಮ್ಮ ಬದುಕಿನೊಳಗ ಮಹಾತ್ಮರನ್ನು ಅನುಸರಿಸಬೇಕು. ಎಲ್ಲಿಯವರೆಗೆ ನಮ್ಮ ಬದುಕಿನೊಳಗೆ ನಾವು ಸಂತರನ್ನು ಅನುಸರಿಸಂಗಿಲ್ಲ, ಅಲ್ಲಿಯವರೆಗೆ ಪರಮಾರ್ಥ ದಾರಿನೇ ನಮಗೆ ಸಿಗಂಗಿಲ್ಲ. ಅದರ ಸಲುವಾಗಿ ಭಾಳ ಚಂದ ಹೇಳಿದ್ರು ಬಸವಣ್ಣನವರು. ಮಡಿಕೆಯ ಮಾಡುವರೆ ಮಣ್ಣೆ ಮೊದಲು, ತೊಡಿಗೆಯ ಮಾಡುವರೆ ಹೊನ್ನೆ ಮೊದಲು, ಶಿವಪಥವ ನರಿವಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವನ ಅರಿವಡೆ ಶರಣರ ಸಂಘವೇ ಮೊದಲು ಅಂತ ಹೇಳುವಾಗ, ದೇವ್ರು ನಿನಗೆ ಸಿಗಬೇಕಂದ್ರೆ ಮೊದಲು ಗುರುವಿನ ಬಾಕಿಲಿಗೆ ಹೋಗಿಬಿಡಿ. ಡೈರೆಕ್ಟ್ ದೇವ್ರ ಗುಡಿಗೆ ಹೋಗ್ಬೇಡಿ. ಡೈರೆಕ್ಟ್ ದೇವ್ರ ಗುಡಿಗೆ ಹೋದ್ರೆ ನೀ ಮಾಡವೇನಿದ್ದಿ, ಭಾಳ ಆದ್ರೆ 1-2 ಟೆಂಗ್ ಹೊಡೆದಿ, 1-2 ಅಗರಬತ್ತಿ ಹಚ್ಚಿ, 20 ಸುಟ್ಟು ಹಾಕಿ ಬಂದಿ. ಆಗೋದೇನದ ಹೋಗೋದೇನದ, ಆಗೋದೇನದ ಹೋಗೋದೇನದ. ನೀ ಭಾಳ ಆದ್ರೆ ಈಟೆ ಮಾಡ್ತಿಲ್ಲಪ್ಪ. ದೇವ್ರ ಗುಡಿಗೆ ಹೋಗಿ ನೀ ಮಾಡವೇನು, ಸ್ನಾನ ಮಾಡಿದಿ, ಹೂ ಕಾಯಿ ಕರ್ಪೂರ ತಗೊಂಡು ದೇವ್ರ ಗುಡಿಗೆ ಹೋದಿ. ದೇವ್ರ ಗುಡಿಗೆ ಹೋಗಿಟ್ಟು ಮಂಗಳ ಆರತಿ ಮಾಡಿದಿ, ಬೇಡ ಹಾಲು ಮೊಸರು ಹಾಕಿ ಅಭಿಷೇಕ ಮಾಡಿದಿ, ಒಂದಿಷ್ಟು ಪ್ರದಕ್ಷಿಣೆ ಹಾಕ್ತಿ, ದೇವ್ರ ಗುಡಿಯಿಂದ ಬಂದು. ಇದಕ್ಕಿಂತ ಹೆಚ್ಚು ಮಾಡಿದೇನು ನೀನು, ಇದಕ್ಕಿಂತ ಹೆಚ್ಚಿಂದ ಆಯ್ತದೇನು? ದೇವ್ರು ನಿನಗೆ ಮಾತಾಡ್ದೇನೇನು, ಯಾಕೆ ಬಂದಿ ಅಂತ ಕೇಳಿದನೇನು, ಆರಾಮಿದ್ದೇನು ಅಂತ ಕೇಳಿದನೇನು, ನಿನಗೇನಾರ ಕಂಬಿದ್ದದೇನು ಅಂತ ಕೇಳಿದನೇನು, ನಿನ್ನ ವ್ಯವಸ್ಥೆ ಏನು ಮಾಡಲಿ ಅಂತ ಕೇಳಿದನೇನು, ವರಂಬೃಹಿ ಅಂದನೇನು, ನಾ ಹಿಂಗಿದ್ದ ಅಂತ ಅವನ ಮುಖ ನಿನಗೆ ತೋರಿಸ್ದನೇನು? ಏನೂ ಇಲ್ಲ, ಏನೂ ಇಲ್ಲ. ಹೋದಂಗೆ ಬಂದು ಒಂದು 20-30 ರೂಪಾಯಿ ಖರ್ಚು ಮಾಡ್ಕೊಂಡು, ಖರ್ಚಾಯಿತು, ಲಾಭ ಏನೂ ಆಗಿಲ್ಲ ನಿನಗೆ, ಲಾಭ ಏನೂ ಆಗಲಿಲ್ಲ. ಅದರ ಸಲುವಾಗಿ ಹೇಳ್ತಾ ಇದಾರ, ದೇವ್ರು ಬೇಕಾಗಿ ನೀ ದೇವ್ರ ಹತ್ರ ಹೋಗಬೇಡ, ಗುರುವಿನ ಹತ್ರ ಹೋಗು. ದೇವ್ರು ಹೆಂಗೆ ಮಾಡಿದ್ರೆ ಸಿಗ್ತಾನ, ಏನು ಮಾಡಿದ್ರೆ ಸಿಗ್ತಾನ, ದೇವರಿಗೆ ನೋಡುವಂಥ ಪದ್ಧತಿ ಏನದ, ಹೇಗಾದ್ರೆ ಭಗವತ್ ಸಾಕ್ಷಾತ್ಕಾರ ಆಗ್ತದ ಅನ್ನುವಂಥದ್ದು ಸಂತರು ನಮಗೆ ತಿಳಿಸ್ಕೊಡ್ತಾರೆ. ಅದರ ಸಲುವಾಗಿ ಬಹು ಸುಂದರವಾದ ಮಾತನ್ನು ಹೇಳ್ತಾ ಚನ್ನಬಸವಣ್ಣನವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಪಾತಾಳದ ಗವಣಿಯ ನೇಣಿಲ್ಲದೆ ತೆಗೆಯಬಹುದೇ, ಸೋಪಾನದ ಬಲದಿಂದಲ್ಲದೆ ಶಬ್ದ ಸೋಪಾನವ ಕಟ್ಟಿ ನಡೆಸಿದರು ನಮ್ಮ ಪುರಾತನರು. ದೇವಲೋಕಕ್ಕೆ ಬಟ್ಟೆ ಕಾಣಿರೋ, ಮರ್ತ್ಯರ ಮನದ ಮೈಲಿಗೆಯ ಕಳೆಯಲೆಂದು ಗೀತಾ ಮಾತೆಂಬ ಜ್ಯೋತಿಯ ಬೆಳಗಿ ಕೊಟ್ಟರು. ಕೂಡಲ ಚೆನ್ನ ಸಂಗನ ಶರಣರು. ಇದು ಸಂತರು ಮಾಡೋ ಕೆಲಸ ಅದ. ಹಿಂಗೆ ಮಾಡ್ದನಂದ್ರೆ ಅವನಿಗೆ ಸಂತ ಅಂತ ಕರಿಬೇಕು, ಸದ್ಗುರು ಅಂತ ಕರಿಬೇಕು. ಇಲ್ಲ ಅಂದ್ರೆ ಸದ್ಗುರುವಿನಂಗೆ ವೇಷ ಅದ, ಸದ್ಗುರು ಅಲ್ಲ. ಸಂತನಂಗ ವೇಷ ಅದ, ಸಂತ ಅಲ್ಲ. ಸಂತನಂಗ ವೇಷ ಇದ್ರೆ ಕೆಲಸ ಕೊಡಂಗಿಲ್ಲ. ಈಗ ನಿಮ್ಗೊಂದು ಆಶ್ಚರ್ಯದ ಮಾತು, ರಾಜ ಬ್ಯಾರೆ, ರಾಜನ ಪೋಷಾಕ ಹಾಕೊಂಡು ತಿರ್ಗದ ಬ್ಯಾರೆ, ಗೊತ್ತದ. ಈ ನಾಟಕದಾಗ ಅಲ್ಲಿ ಇಲ್ಲಿ ಎಲ್ಲ ಯಶಗಾರರಂತ ಬರ್ತೀರಿ ಹಿಂದಕ್ಕೆ, ಬಹುರೂಪಿಗಳು ರಾಜನ ಪಾತ್ರ ಹಾಕೊಂಡು ಬರ್ತಿರು. ಯಾವ ದೇಶದ ರಾಜ ಅವ,
ಯಾವ ದೇಶದ ರಾಜ? ಊರಾಗ ನಾಟಕ ಮಾಡ್ಲತ್ತಾರ. ಆ ನಾಟಕದೊಳಗ ಸಾಮಾನ್ಯ ದಟ್ಟ ದರಿದ್ರ ಸಾವುಕಾರ ಹೊಲದಾಗ ಕೂಲಿ ಮಾಡುವಂಥ ಮನುಷ್ಯ, ಮುಂಜಾನೆ ಹಿಡಿದು ಸಾಯಂಕಾಲ ತನ ದುಡಿಯೋ ಮನುಷ್ಯ, ಅವನಿಗೆ ರಾಜನ ಪಾತ್ರ ಕೊಟ್ಟಾರ. ಅವನಿಗೆ ರಾಜನ ಡ್ರೆಸ್ ಹಾಕ್ಯಾರ. ಏನಪ್ಪ ಅಂತ ಕೇಳಿದ್ರೆ ಸಿಂಹಾಸನ ರೆಡಿ ಮಾಡ್ಯಾರ. ಅದ್ರ ಮ್ಯಾಲ ಅವ ಕುಂತಾನ. ನರ್ತನ ಎಲ್ಲ ನಡೆದದ. ಬಹುಪರಾಕ್ ಅಂತಾರ. ತಲೆ ಮೇಲೆ ಕಿರೀಟನೂ ಅದ. ಕಿಮ್ಮತ್ತಿನ ವೇಷಭೂಷಣನೂ ಹಾಕ್ಯಾರ. ಈಟೆಲ್ಲ ಮಾಡಿದ್ರು ನೀವು ಬೇರೆ ಊರವ್ರು ಬಂದವರು ಅವನಿಗೆ ರಾಜ ಅಂತೆ ನೋಡ್ತಾರ. ಆದರೂ ಅವ ರಾಜ ಏನು? ರಾಜನ ಹಂಗ ಪೋಷಕ ಹಾಕದ ಬ್ಯಾರೆ, ರಾಜ ಬ್ಯಾರೆ. ನರೇಂದ್ರ ಮೋದಿ ಹಂಗ ಸೂಟಿನ ಮೇಲೆ ಒಂದು ಕೋಟ್ ಹಾಕೊಂಡ್ರಿ ಎಲ್ಲರೂ ಆಗ್ಲಕ್ಕೆ ಸಾಧ್ಯ ಅದೇನು? ಅವ ಹಾಕೋತಾನಂತ ನಾವು ಹಾಕೊಂಡ್ರೆ ನಾವು ರಾಜರಾಯ್ತೇವೇನು? ಆಗಂಗಿಲ್ಲ. ಹಾಂಗ ಸಂತ ಬ್ಯಾರೆ, ಸಂತತ್ವ ಬ್ಯಾರೆ. ಸಂತತ್ವ ಬ್ಯಾರೆ. ನಿಜವಾದ ಸಂತ ಏನು ಮಾಡ್ತಾನ? ನಿಜವಾದ ಸಂತ ಬಹಿರ್ಮುಖದಲ್ಲಿ ಹೋಗುವಂಥವನಿಗೆ ಅಂತರ್ಮುಖದೊಳಗೆ ಕಳಿಸ್ತಾನ. ಹೊರಗೆ ತಿರುಗಾಡವನಿಗೆ ಅಂತರ್ಮುಖ ವೃತ್ತಿ ಮಾಡ್ತಾನ. ಸಂತ ಭೇಟಿಯಾದ ಅಂದ್ರೆ ತಿರ್ಗಾದ ಬಂದಾಗ್ತದ. ತಿರ್ಗಾದ ಬಂದಾಯ್ತಂದ್ರೆ ಅವ ಸಂತ ಅಂತ ತಿಳ್ಕೊಬೇಕು. ಹೊರಗೆ ಹುಡ್ಕಂಗಿಲ್ಲವ. ನಿಜವಾದ ಸಂತ ಸಿಕ್ಕ ಅಂದ್ರೆ ವೃತ್ತಿ ಅಂತರ್ಮುಖ ಆಗ್ತದ. ಅಂತರ್ಮುಖ ಆಯಿತು ಅಂದ್ರೆ ಗುಡಿ ಗುಂಡಾರದಾಗ ದೇವ್ರು ಹುಡ್ಕಾವ ತನ್ನ ಹೃದಯದೊಳಗೆ ದೇವ್ರಿಗೆ ನೋಡಕ್ಕೆ ಪ್ರಾರಂಭ ಮಾಡ್ತಾನ. ಅವನ ಜನ್ಮ ಧನ್ಯ ಆಯ್ತದ. ಇದಕ್ಕೆ ಬಿಟ್ಟರೆ ಬೇರೆ ದಾರಿ ಇಲ್ಲ.